ಬೀದರ್ ಪಂಚಾಯತ್ ಬಡಾವಣೆಯ ಶ್ರೀ ಮಹಾಸಿದ್ದಮ್ಮನೇಶ್ವರ ಮಂದಿರದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕಳೆದ 5 ವರ್ಷಗಳಿಂದ ನಾಗಶೆಟ್ಟಿ ಸರ್ ಅವಮಾನ ಮಾಡ್ತಾರೆ, ಇಲ್ಲಿ ಬಂದು ದರ್ಶನ ತಗೊಂಡು ಹೋಗಿ ಅಂತ. ಪ್ರತಿ ಶ್ರಾವಣ ಮಾಸದ ಕೊನೆಯ ದಿನ 5 ವರ್ಷ ಆಯ್ತು ಬರ್ತಾ ಇದ್ದೀನಿ. ಮುಂದೇನೂ ನೀವು ಇದೇ ರೀತಿ ಮಾಡ್ತಾ ಇರ್ತೀನಿ. ಆಶೀರ್ವಾದ. ನಾನು ನಿನ್ನೆ ಸಾಯಂಕಾಲ ನೆನ್ಸ್ಕೊಂಡೆ, ಯಾಕೋ ಕರೆದಿಲ್ಲ, ಮೋಸ್ಟ್ಲಿ ಮಾಡ್ತಿದಾರೋ ಇಲ್ಲ, ಈ ವರ್ಷ ಮಾಡಿದಾರೋ ಇಲ್ಲ ಅಂತ ನೆನ್ಸ್ಕೊಂಡೆ. ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿದಾರೆ ಸರ್. ನಾನು ಅಲ್ಲಿ ಅವ್ರ ಮನೆ ಹತ್ರನೇ ಇದ್ದೆ, ಪಕ್ಕ ಆಗ್ತಾ ನೋಡಿದ್ರೆ ಇಲ್ಲ, ಕಾಣಿಲ್ಲ. ಇಲ್ಲ ಸರ್ ಇವತ್ತು ಲಾಸ್ಟ್ ಇದೆ ಅಂತ. ಆಯ್ತು ಬರ್ತೀನಿ ಅಂದೆ. ಇಲ್ಲಿ ಬಂದು ಒಂದ್ ಏನ್ ಅನ್ಸದ ಅಂದ್ರೆ, ಎಲ್ಲಾರು ನಾವು ಹಿಂದೂಗಳ ಲೈಕ್ ಓಲ್ಡ್ ಸಿಟಿ ಬಿಟ್ಬಿಟ್ಟು ಬಂದ್, ಲೈಕ್ ನಮ್ದು ಇಲ್ಲೇ ಸಿದ್ದಿ ತಾಲೀಮಲ್ಲಿ ಮುಂಚೆ ಮನೆ ಇತ್ತು, ನಾವೆಲ್ಲ ಬಿಟ್ಬಿಟ್ಟು ನ್ಯೂ ಸಿಟಿ ಹೋದೆ. ಅಂದ್ರೂ ಇದು ಬಾಂಧವ್ಯ ನಿಮ್ದೇನ್ ದೊಡ್ಡವರು ಅಜ್ಜಿಯರು ಇದಾರೆ, ಎಲ್ಲಾರು ಇದಾರೆ, ಏನ್ ಮಾಡ್ಕೊಂಡ್ ಬರ್ತಿದ್ರೆ ಇದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿರುತ್ತೆ. ಯಾಕಂದ್ರೆ ಬರೋ ದಿನಗಳಲ್ಲಿ ಇದೆಲ್ಲ ಇರುತ್ತೋ ಇಲ್ವೋ ಅನ್ನಂಗ್ ಆಗಿದೆ. ಯಾಕಂದ್ರೆ ಎಲ್ಲ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅದು ಆಗೋಗಿದೆ. ಬಟ್ ಇದೇನ್ ಎಲ್ಲಾರ್ದು ಅಜಿತ್ ಸರ್ ಇದಾರೆ, ಎಲ್ಲ ನಂಗೆ ಎಲ್ಲಾರ್ದು ಹೆಸರು ಗೊತ್ತಿಲ್ಲ. ಎಲ್ಲಾರು ಇಲ್ಲೇನ್ ಮುಖಂಡರುಗಳಿದ್ದಾರೆ. ಇದು ನಿಮ್ದೇನ್ ಮಡಿವಾಳೇಶ್ವರ ಮಂದಿರದ ಒಬ್ಬರಿಬ್ಬರದಿಂದಲೇ ಎಲ್ಲಾರ ಸಹಕಾರದಿಂದ ನಡೀತದೆ. ನಮ್ದು ನಾಗಶೆಟ್ಟಿ ಸರ್ ಅವ್ರದ ಗಡಬಡಿ ಇಲ್ಲ ಅಂದ್ರೆ ಅದು ನಡೆಯಲ್ಲ. ಅದೊಂದು ಮಿಸ್ಸಿಂಗ್. ಅದು ಖುಷಿ ಆಗತ್ತೆ. ಪ್ರತಿದಿನ ನಮ್ಗೆ ರಾತ್ರಿ ಭಜನೆ ಮುಗಿಸ್ಕೊಂಡು ಹೋಗುವಾಗ ಸಿಕ್ಕ ಹೋಗ್ತಾರೆ. ನಮ್ದೆ ಫುಲ್ ಅಟೆಂಡೆನ್ಸ್ ಕೊಟ್ಟು ಹೋಗ್ತಾರೆ ಡೈಲಿ. ಮುಗಿಸ್ ಹೋಗುವಾಗ ಸರ್ ಈ ಕಡೆ ಇದ್ದೆ ಅಂತ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ ತಾತವ್ರು ಶುರು ಮಾಡಿದ್ದು, ಲೈಕ್ ಅವರು ಒಂದು ಸ್ಟಾರ್ಟಿಂಗ್ ಅಲ್ಲಿ ಬರ್ತಿದ್ರು. ಅದೇ ರೀತಿ ಇವ್ರು ಆನಂದ್ ಕಂದಗುಡಿಯವ್ರಿಗೆ ಇಲ್ಲಿ ಗುಡಿ ಇದೆ ಅಂತ ಗೊತ್ತಿರ್ಲಿಲ್ಲ ಅಂತ ಅದಕ್ಕೆ ಅವ್ರಿಗೂ ಕರ್ಕೊಂಡ್ ಬಂದೆ ಇವತ್ತು. ಅವರು ದರ್ಶನ ತಗೊಂಡ ಇದು ಪವರ್ಫುಲ್ ಟೆಂಪಲ್ ಅದಪ್ಪ, ಹಂಗೇನಿಲ್ಲ, ನನಗೆ ಸುಮಾರು 5 ವರ್ಷದಿಂದ ಬರ್ತಿದೆ ಅಂತ ಖುಷಿ ಆಗುತ್ತೆ. ಇದು ಬಾಂಧವ್ಯ ನೋಡಿ ಎಲ್ಲಾರು ಜನ ಇದೇ ರೀತಿಯಲ್ಲಿ ವರ್ಷಗಟ್ಲಿ ಏನ್ ನಂಬರ್ಸ್ ಬರ್ತಾ ಇದೆ, ಕಡಿಮೆ ಆಗ್ತಿಲ್ಲ, ಜೊತೆಯಲ್ಲೇ ಬರ್ತೇವೆ. ಈಗ ಸರ್ ಅವರು, ಅಜಿತ್ ಸರ್ ಅವರು ಎಲ್ಲ ಆದರ್ಶ್ ಕಾಲನಿ ಇಲ್ಲಿ ಬರ್ತಾರ. ಸುಮ್ಮನೆ ಇಲ್ಲ, 30 ದಿನ ಬರ್ಬೇಕು ಅಂದ್ರೆ ಯಾರಾದ್ರೂ ಕಾರ್ ಕಳಿಸಿದ್ರು ಬರಕ್ ಆಗ್ತಿಲ್ಲ. ಅಂದ್ರು ಯಾರ್ದವ್ರು ಯಾರು ಇಚ್ಛೆ ಸ್ವ ಇಚ್ಛೆ ಪಕ್ಕ ಮನೆಯಿಂದ ಇರ್ತಿರೋ ಆದರ್ಶ್ ಕಾಲನಿ ಬಟ್ ಇಚ್ಛೆ ಇದೆ, ದೇವ್ರು ಕರ್ಸ್ಕೊತಿದ್ದಾರೆ. ಸೊ ಇದೊಂದು ಬಾಂಧವ್ಯ ನೋಡಿ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಶ್ರಾವಣ ಮಾಸ ಶುಭಾಶಯಗಳು. ದೇವ್ರು ಮಹಾದೇವ್ ನಿಮ್ಗೆಲ್ಲಾ ಸುಖ, ಶಾಂತಿ, ಸಮೃದ್ಧಿ ಕೊಟ್ಟಿ ಕಾಪಾಡ್ಲಿ. ನಾಡಿನ ಜನತೆಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಬರೋ ದಿನಗಳ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ವಿವೇಕ್ ದೀಪಕ್
ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಅವರಿಗೆ ಧನ್ಯವಾದ, ಅನಂತ ಧನ್ಯವಾದ ಹೇಳ್ತಾರೆ. ಧನ್ಯವಾದ. Yeah.